ಬೆಂಗಳೂರಿನ ಟ್ರೈಲರ್ ನೋಡಿದ್ವಿ. ನನಗೆ ಭಾಳ ಇಷ್ಟ ಆಯಿತು. ನನಗೆ ವೆಂಕಟೇಶ್ ಮೂರ್ತಿ ಅವರು 5 ವರ್ಷಗಳಿಂದ ನನಗೆ ಪರಿಚಯ. ಕೋವಿಡ್ ಟೈಮ್ನಲ್ಲಿ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಅವ್ರು ಭಾಳ ಸಿನಿಮಾ ರಂಗದ ಮೇಲೆ ಭಾಳ ಪ್ಯಾಷನ್ ಇಟ್ಕೊಂಡಿರೋ ಪ್ರೊಡ್ಯೂಸರು. ಅಲ್ಲಿ ಕಾರಣಾಂತರಗಳಿಂದ ಆಗಲಿಲ್ಲ. ಬಟ್ ಇವಾಗ ಅವರು ಒಳ್ಳೆ ಸಿನಿಮಾ, ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ತಂಡದ ಜೊತೆ ಬಂದು ಅವರು ಒಂದು ಪಾತ್ರ ಮಾಡಿದ್ದಾರೆ. ಅವ್ರ ಸಿನಿಮಾಗೆ ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೂ ಒಳ್ಳೇದಾಗಲಿ. ನನಗೆ ಬೆಂಗಳೂರು ಇನ್ ಅಂತ ಒಂದು ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ, ಒಂದು ಕುತೂಹಲ ಮೂಡುತ್ತೆ. ಆ ಕುತೂಹಲನ ಈ ಟ್ರೈಲರ್ನಲ್ಲೂ ಕೂಡ ಅವರ ಗ್ರಿಪ್ಪಿಂಗ್, ಎಡಿಟಿಂಗ್ನಲ್ಲಾಗಿರ್ಬೋದು, ರೀ ರೆಕಾರ್ಡಿಂಗು ಮತ್ತು ಮೇಕಿಂಗ್ನಲ್ಲಿ ನನಗೆ ಅನಿಸುತ್ತೆ ಭಾಳ ಚೆನ್ನಾಗಿದೆ. ನಮಗೆ ಈ ಥರ ಕಂಟೆಂಟ್ ಬರಬೇಕು. ಈ ಥರ ಕಂಟೆಂಟ್ ಬಂದ್ರೇ ನಮಗೆ ಈ ಥರ ಕಂಟೆಂಟ್ ಗೆಲ್ಲಬೇಕು. ಸಿನಿಮಾ ರಂಗದಲ್ಲಿ ನಮಗೆ 2023ನಲ್ಲಿ 2.5% ಅಷ್ಟು ಸಿನಿಮಾಗಳು ಗೆದ್ದಿದೆ. 2024 3.5% ಅಷ್ಟು, ಭಾಳ ಕಡಿಮೆ ಆಯಿತು. ಒಂದು ಸಿನಿಮಾ ರಂಗ ಬೆಳಿಬೇಕು ಅಂದರೆ ಒಂದು 500 ಅಥವಾ 1000 ಕೋಟಿ ಸಿನಿಮಾ ಬಂದಿದ ತಕ್ಷಣ ಸಿನಿಮಾ ರಂಗ ಬೆಳೆಯಲ್ಲ. ಪರ್ಸೆಂಟೇಜ್ ಆಫ್ ಸಕ್ಸಸ್ಸು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಆ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕಂದ್ರೆ ಒಳ್ಳೆ ಕಂಟೆಂಟ್ ಬರಬೇಕು. ಒಳ್ಳೆ ಕಂಟೆಂಟ್ ಈ ರೀತಿ ಬೆಂಗಳೂರಿನಂಥ ಕಂಟೆಂಟ್ ಬಂದು ಕಾರ್ತಿಕ್ ಅವರು ಡೈರೆಕ್ಟರು ಅದೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಒಳ್ಳೇದಾಗಲಿ. ಮತ್ತು ಎಲ್ಲ ನಟ ನಟಿಯರು ಅವರು ಕೂಡ ಭಾಳ ಚೆನ್ನಾಗಿ ಕಾಣ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಧರ್ಮ ಅವರು, ಅನುಷ ಅವರು, ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಒಂದು ಕಂಟೆಂಟ್ ಸಿನಿಮಾಗಳು ಬಂದು ಪ್ರೊಡ್ಯೂಸರ್ ಗೆದ್ದು ಸಿನಿಮಾ ಇಂಡಸ್ಟ್ರಿ ಒಳ್ಳೇದಾಗಲಿ, ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್. ಸೊ ನಾನು ಕೂಡ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ.